ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಥರ ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ರಸಮ್ ಕೂಡ ಮಾಡ್ತಾ ಇದ್ದೀನಿ. ಅದನ್ನು ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಟೈಮ್ ಸೇವ್ ಮಾಡೋವಂಥ, ನ್ಯೂಟ್ರಿಷಿಯಸ್ ಇರುವಂಥ ಮತ್ತು ಮಕ್ಕಳಿಗೆ ತರಕಾರಿ ಅಂತ ಗೊತ್ತಾಗದೆ ತಿನ್ಬೋದು ಅಷ್ಟು ಈಸಿಯಾಗಿರುವಂಥದ್ದನ್ನು ಮಾಡ್ತಾಯಿದ್ದೀನಿ. ಈ ರೆಸಿಪಿಗೆ ನಾನು 1 kg ಈರುಳ್ಳಿ, 1 kg ಟೊಮೊಟೊ ಹಣ್ಣು, 1/4 kg ಕ್ಯಾರೆಟು ಮತ್ತು ಮೂಲಂಗಿ, ಒಂದು 4-5 ಹಸಿಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಫಸ್ಟು ಟೊಮೊಟೊ ಹಣ್ಣನ್ನು ಚೆನ್ನಾಗಿ ತೊಳೆದು ಒರೆಸಿ ತೊಟ್ಟಿನ ಭಾಗನ ಕಟ್ ಮಾಡಿ ಒಂದು ಕುಕ್ಕರ್ ಅಥವಾ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ 5 ನಿಮಿಷದ ತನಕ ಸಾಫ್ಟಾಗಿ ಹಾಗೆ ಬೇಯಿಸ್ಕೋಬೇಕು. ಆಮೇಲೆ ಅದು ತಣ್ಣಗೆ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿಗೆ ಹಾಕಿ ಸ್ಮೂತ್ ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿ ಪ್ಯೂರಿ ಮಾಡಿ ಇಟ್ಕೊಳ್ಬೇಕು. ಈಗ ಈರುಳ್ಳಿನ ಸಣ್ಣ ಹೆಚ್ಚಿ ಅದು ರಸ ಎಲ್ಲ ಹಿಂಡಿ ತೆಗೆದಿದ್ದೀನಿ. ಅದು ಸ್ನಾನಕ್ಕೆ ಉಪಯೋಗಿಸ್ಕೋಬೋದು. ನಾನು ಇವತ್ತು ರಸ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದೀನಿ. 1 kg ಈರುಳ್ಳಿನ ಇಷ್ಟು ಸಣ್ಣ ಹೆಚ್ಚಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಬೇಗ ಫ್ರೈ ಆಗುತ್ತೆ ಈ ಥರ ರಸ ತೆಗೆಯೋದ್ರಿಂದ. ಮತ್ತು ಸ್ವಲ್ಪ ಉಪ್ಪು ಹಾಕಿದ್ರೆ ಇನ್ನೂ ಬೇಗನೆ ಫ್ರೈ ಆಗುತ್ತೆ. ಎಣ್ಣೆ ಕಡಿಮೆ ಬೇಕಾಗುತ್ತೆ ಅವಾಗ. ನೋಡಿ, ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಆಮೇಲೆ 1 ಟೀ ಸ್ಪೂನ್ ಅರಿಶಿನ, 2 ಟೀ ಸ್ಪೂನ್ ಅಚ್ಚಕಾರದ ಪುಡಿ, 1 ಟೀ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಹಾಗೆ ಫ್ರೈ ಮಾಡಬೇಕು. ನೋಡೋದಕ್ಕೆ ಇದು ಲಾಂಗ್ ಪ್ರೊಸೆಸ್ ಅಂತ ಅನಿಸಿದ್ರು ವರ್ಕಿಂಗ್ ವುಮೆನ್ಸ್ಗೆ ಟೈಮ್ ಸೇವರ್ ಇದು. ತುಂಬಾ ಚೆನ್ನಾಗಿ ನಾವು ಒಂದು ಸತಿ ಮಾಡಿಟ್ಕೊಂಡ್ರೆ ನಮ್ಗಳಿಗೂ ಕೂಡ ಯಾವಾಗ ಬೇಕೋ ಯೂಸ್ ಮಾಡ್ಬೋದು. ಈಗ ಇನ್ನೊಂದು ಕಡೆ ಪ್ಯಾನಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ ಹಾಕಿದಾಗ ಈ ಥರ ಮುಚ್ಚಳ ಮುಚ್ಚಿದ್ರೆ ಸುತ್ತ ಎಣ್ಣೆ ಹಾರಲ್ಲ. ಇದಕ್ಕೆ ತುರಿದು ಅದರ ರಸನೂ ಕೂಡ ತೆಗೆದಿರುವಂಥ ಕ್ಯಾರೆಟು, ಮೂಲಂಗಿಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಅಂದರೆ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಕೈ ಬಿಡದೆ ಫ್ರೈ ಮಾಡಬೇಕು. ಯಾಕೆ ಎಣ್ಣೆ ಕಡಿಮೆ ಹಾಕಿರ್ತೀವಿ ಅಲ್ವಾ, ಇದರ ರಾಸ್ ಮೇಲೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಉಪ್ಪು, ಅರ್ಧ ಟೀ ಚಮಚ ಜೀರಿಗೆ ಪೌಡ್ರು, ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ 5ರಿಂದ 6 ನಿಮಿಷ ತನಕ ಸಾಕಾಗುತ್ತೆ. ಮುಚ್ಚಳ ಮುಚ್ಚಿದ್ರೆ ಸಾಫ್ಟಾಗಿ ಫ್ರೈ ಆಗುತ್ತೆ. ಈಗ ಆಗಿದೆ. ಇದಕ್ಕೆ ಸ್ವಲ್ಪ ಟೊಮೊಟೊ ಪ್ಯೂರಿ ಬಿಸಿ ಇರೋದನ್ನು ಹಾಕ್ತಾಯಿದ್ದೀನಿ, ಬೇಗ ಬೇಯುತ್ತೆ ಅಂತ. ನೋಡಿ, ಈ ಕಡೆ ಸ್ಟೌವಲ್ಲಿ ನಾನು ಟೊಮೊಟೊ ಪ್ಯೂರಿನ ಕುದಿಸ್ಕೊಳ್ತಾ ಇದ್ದೀನಿ. ಹೇಗಿದ್ರು ನಮ್ಗೆ ಎಲ್ಲರ ಮನೆ 2-3 ಸ್ಟವ್ ಇರೋದ್ರಿಂದ ನಾವು ಅಟ್ ಎ ಟೈಮ್ ಬೇಗ ಆಗುತ್ತೆ ಮಾಡಿದ್ರೆ. ಈಗ ಫ್ರೈ ಆಗಿರೋ ಕ್ಯಾರೆಟು, ಮೂಲಂಗಿನ ಈರುಳ್ಳಿ ಮಸಾಲೆಗೆ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬಿಸಿ ಬಿಸಿ ಇರುವಂಥ ಟೊಮೆಟೊ ಪ್ಯೂರಿ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದನ್ನು ಹಾಕಿದ್ರೆ ಬೇಗ ನಮಗೆ ಗ್ರೇವಿ ಗಟ್ಟಿಯಾಗುತ್ತೆ. ಇದು ದೋಸೆ, ರೊಟ್ಟಿ, ಚಪಾತಿ, ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಇಟ್ಕೊಂಡ್ರೆ ನಮಗೆ 15 ದಿವಸ ತನಕ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ತುಂಬ ಖುಷಿಯಾಗಿ. ಮಕ್ಕಳಿಗೆ ನೋಡಿ, ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಕ್ಯಾರೆಟು, ಮೂಲಂಗಿ ಹಾಕಿರೋದು ಗೊತ್ತೇ ಆಗಲ್ಲ. ನೋಡಿ, ಈ ಥರ ಬಾಣಲಿ ಬಿಡೋ ತನಕ ಈ ಗ್ರೇವಿನ ಕೈ ಆಡಿಸ್ತಾ ಇರಬೇಕು. ಹಾಗೆ ಈಗ ನೆಕ್ಸ್ಟ್ ಇದರಲ್ಲಿ ಮುಂದೆ ರಸ ಮಾಡೋದು ಕೂಡ ತೋರಿಸ್ತೀನಿ ಫ್ರೆಂಡ್ಸ್, ನೋಡಿ. ಫ್ರೆಂಡ್ಸ್, ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಟೊಮಟೊ, ಈರುಳ್ಳಿ, ಕ್ಯಾರೆಟ್ ಮತ್ತು ಮೂಲಂಗಿಯನ್ನು ಹಾಕಿ ಒಂದು ಗ್ರೇವಿ ಅಂದರೆ ಸೆಮಿ ಗ್ರೇವಿ ಥರ ಗೊಜ್ಜು ಮಾಡಿದ್ದೆ. ಆಗ ನಾನು ಕ್ಯಾರೆಟು ಮತ್ತು ಈರುಳ್ಳಿ, ಮೂಲಂಗಿಯನ್ನು ಸ್ಕ್ವೀಸ್ ಮಾಡಿ ಅದರ ರಸವನ್ನು ತೆಗೆದಿಟ್ಕೊಂಡಿದ್ದೆ. ಯಾಕೆಂದರೆ ಅದು ಬೇಗ ಫ್ರೈ ಆಗುತ್ತೆ ಮತ್ತು ಎಣ್ಣೆ ಕೂಡ ಕಡಿಮೆ ಆಗುತ್ತೆ ಅದಕ್ಕೆ ಅಂತ. ಈಗ ನಾನು ಈ 3 ರಸಗಳ ಜೊತೆ ಹೆರಳಿಕಾಯಿ ರಸವನ್ನು ಸ್ವಲ್ಪ ಸೇರಿಸಿ ರುಚಿಯಾಗಿರೋಂಥ ಒಂದು ರಸಮನ್ನ ರೆಡಿ ಮಾಡ್ತಾಯಿದ್ದೀನಿ. ಈ ಥರ ಮುಚ್ಚಿಟ್ಟಿರೋದು ಯಾತಕ್ಕೆ ಅಂದರೆ ಇದರಲ್ಲಿ ಕಿಚನ್ನಲ್ಲಿ ನಮಗೆ ಸಾಮಾನ್ಯವಾಗಿ ನುಸಿ ಮತ್ತು ಸೊಳ್ಳೆಗಳು ಬರ್ತಿರುತ್ತೆ ಅಲ್ವಾ.
ಅದಕ್ಕೋಸ್ಕರ ಇದನ್ನು ಕವರ್ ಮಾಡಿಟ್ಟಿದ್ದೆ. ರಸಮ್ಗೆ ಒಗ್ಗರಣೆ ಹಾಕೋದಕ್ಕೆ ಏನೇನು ಬೇಕೋ ನೋಡೋಣ. ನೋಡಿ, ಬೆಳ್ಳುಳ್ಳಿ ಒಂದು ದೊಡ್ಡದು ಗೆಡ್ಡೆ ತೊಗೊಂಡು ಬಿಡಿಸಿಟ್ಟು ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಶುಂಠಿ ಒಂದು ಟೀ ಸ್ಪೂನಷ್ಟಿದೆ ಹೆಚ್ಚಿಟ್ಕೊಂಡಿರೋದು. ಒಂದು 5-6 ಕಾಳು ಮೆಣಸು, ಕಪ್ಪು ಮೆಣಸು, 1 ಟೀ ಸ್ಪೂನಷ್ಟು ಜೀರಿಗೆ, ಹಿಂಗು, ಕರಿಬೇವು, 3 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಖಾರವಾಗಿರೋದು. ಇಲ್ಲಿ 2 ಕಾಯಿ ಹೆಚ್ಚಿಟ್ಟಿದ್ದೀನಿ, ಅದ್ರ ರಸ ನಾನು ತೊಗೊಳ್ತೀನಿ ಇವಾಗ. ಮತ್ತು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪು ಅಂದಾಗ ಒಂದು ಮಾತು ಹೇಳಬೇಕು ಫ್ರೆಂಡ್ಸ್, ಇದ್ರ ಜೊತೆ ಇದು ಪಾರ್ಥೇನಿಯಂ ಅಂತೀವಲ್ಲ ಅದು ಸೇರಿಕೊಂಡಿರುತ್ತೆ. ಆದಷ್ಟು ನಿಧಾನವಾಗಿ ಹುಷಾರಾಗಿ ನಾವು, ಎಲ್ಲಕ್ಕಿಂತ ಹೆಚ್ಚಾಗಿ ಕೊತ್ತಂಬರಿ ಸೊಪ್ಪಿನಲ್ಲೇ ಹೆಚ್ಚಾಗಿರುತ್ತೆ ಇದು. ಇದನ್ನು ತೆಗೆದಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಉಪಯೋಗಿಸ್ಬೇಕು. ಅರ್ಜೆಂಟ್ ಮಾಡಿ ಹಾಕಿದ್ರಾಗ ನಮಗೆ ಗೊತ್ತಾಗದಂಗೆ ನಾವು ಪಾರ್ಥೇನಿಯಮ್ನು ಕೂಡ ಸೇವಿಸಬೇಕಾಗುತ್ತೆ. ಈಗ ಇಷ್ಟನ್ನು ನಾನು ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೆರಳಿಕಾಯಿದು ರಸನ ತಗೊಳ್ಳೋಣ. ಹೆರಳಿಕಾಯ್ದು ಜ್ಯೂಸನ್ನ ಸಪ್ರೇಟ್ ಮಾಡಿ ಸೋಸಿ ಬೀಜಗಳು ತೆಗೆದು ತಂದಿಟ್ಟಿದ್ದೀನಿ. ಮೊನ್ನೆ ಹೆರಳಿಕಾಯ್ದು ಗೊಜ್ಜು ರೆಸಿಪಿ ನಾನು ಶೇರ್ ಮಾಡಿದ್ದೆ, ದಯವಿಟ್ಟು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಅದು ಹುಳಿನ ಗೊಜ್ಜು ಥರನೇ ಇರುತ್ತೆ. ಹೆರಳಿಕಾಯ್ದು ಅಂತ ಗೊತ್ತೇ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ರಸಮ್ ಅಂತಲೂ ಹೇಳ್ಬೋದು, ಸೂಪ್ ಅಂತಲೂ ಮಾಡ್ಕೊಂಡು ಕುಡಿಬೋದು. ಕಾರ್ನ್ ಫ್ಲೋರ್ ಹಾಕಿದ್ರೆ ಸ್ವಲ್ಪ ಸೂಪ್ ಆಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು. ಈಗ ಅದು ಹೇಗೆ ಮಾಡ್ತೀನಿ ನೋಡೋಣ. ಈಗ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇಲ್ಲಿ ಈರುಳ್ಳಿನ ಬಳಸ್ತಾ ಇಲ್ಲ, ಅದರಿಂದ ಎಣ್ಣೆ ಕಡಿಮೆನೇ ಸಾಕಾಗುತ್ತೆ. ಸ್ವಲ್ಪ ಸಾಸಿವೆ, ಈ ಥರ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕುವಾಗ ಮುಚ್ಚಳ ಮುಚ್ಚಿದ್ರೆ ನಮ್ಮ ಸ್ಟವ್ ಸುತ್ತ ಎಣ್ಣೆ ಎಲ್ಲ ಸಿಡಿಯಲ್ಲ ಮತ್ತು ನಮಗೂ ಹಾರಲ್ಲ. ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋಂಥ ಟಿಪ್ಸು. ಯಾವಾಗಲೂ ಅಡುಗೆ ಮಾಡುವಾಗ ಎಣ್ಣೆ ಕಾಯ್ದ ಮೇಲೆ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿಗಳನ್ನ ಹಾಕಿ ತಕ್ಷಣ ಮುಚ್ಚಳ ಮುಚ್ಚಿದ್ರೆ ಎಣ್ಣೆ ಸಿಡಿಯಲ್ಲ ಅಂತ. ಜೀರಿಗೆ ಹಾಕ್ತಾಯಿದ್ದೀನಿ, ಮೆಣಸು. ಇದು ಹೀಗೆ ಇದ್ರೆ ಚೆನ್ನಾಗಿರುತ್ತೆ. ಇದನ್ನು ಪೌಡ್ರ್ ಕೂಡ ಹಾಕ್ಕೊಳ್ಬೋದು. ನಾನು ಇದನ್ನು ಹೀಗೆ ಹಾಕ್ತಾಯಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕೋಣ. ಮಾಡುವಾಗ ಸ್ಟವ್ನ ತುಂಬ ಸಿಮ್ಮಲ್ಲಿ ಇಟ್ಟಿದ್ದೀನಿ, ಯಾಕೆಂದರೆ ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ಇದು ಎಲ್ಲ ತಳ ಹಿಡಿಬಾರ್ದು ಅಂತ. ನೋಡಿ, ಈ ಥರ ಬೇಯಬೇಕು. ಎಲ್ಲ ಸಣ್ಣ ಹೆಚ್ಚಿಟ್ಕೊಂಡು ಹಾಕ್ತಾ ಇರೋದು. ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ರಸಮ್ನಲ್ಲಿ. ಈ ರಸಮ್ ಶೀತ ಆದಾಗ, ಗಂಟ್ಲು ಕಟ್ಟಿದ್ರೆ, ಒಂಥರ ಹಸುವಾಗ್ತಾ ಇಲ್ಲ ಅಂದಾಗ ತುಂಬ ಒಳ್ಳೆಯದಾಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೋಣ. ಈ ಥರ ಫ್ರೈ ಆದರೆ ಸಾಕು. ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗು ತುಂಬ ಒಳ್ಳೆಯದು ನಮ್ಗೆ ಆರೋಗ್ಯಕ್ಕೆ. ಆದಷ್ಟು ನಾವು ದಿನ ಅಡುಗೆ ಮಾಡುವಾಗ ಹಿಂಗು ಮತ್ತು ಕರಿಬೇವು ಸೊಪ್ಪು ಚೆನ್ನಾಗಿ ಉಪಯೋಗಿಸ್ಬೇಕು. ಬೆಳಿಗ್ಗೆ ಮೂಲಂಗಿ ರಸ ತೆಗೆದಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಕ್ಯಾರೆಟ್ದು ರಸ ಇತ್ತಲ್ಲ ಅದರದ್ದು ಹಾಕ್ತಾಯಿದ್ದೀನಿ. ಈರುಳ್ಳಿ ರಸ, ಇದು ನಾನು ತಲೆ ಸ್ನಾನ ಮಾಡೋಕ್ಕೂ ಕೂಡ ಉಪಯೋಗಿಸ್ಬೋದು. ಇವತ್ತು ನಾನು ಅಡುಗೆಗೆ ಉಪಯೋಗಿಸ್ತಾ ಇದ್ದೀನಿ. ಕೊನೆಗೆ ಹೆರಳಿಕಾಯಿ ರಸನ ಹಾಕ್ತಾಯಿದ್ದೀನಿ. ಇಲ್ಲಿ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಬೆಳಿಗ್ಗೆ ಟೊಮೊಟೊ ಬೇಯಿಸಿ ಸಿಪ್ಪೆ ತೆಗೆದಿದ್ವಲ್ಲ ಆ ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ನೋಡಿ,
1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಸ್ಲರಿ ಮಾಡಿಬಿಟ್ಟು ಅದಕ್ಕೆ ಹಾಕಿದ್ರೆ ಸ್ವಲ್ಪ ತುಂಬಾ ತೆಳು ಇರುತ್ತಲ್ಲ ರಸಮು, ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿ ಹಾಕಬೇಕು. ಒಂದು ಸತಿ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಕೂಡ ಆಪ್ಷನಲ್ಲಿ, ಬೇಕಾದರೆ ಹಾಕ್ಕೊಳ್ಬೋದು. ಅರಿಶಿನೂ ಆಂಟಿಬಯೋಟಿಕ್ ಆಗಿರೋದ್ರಿಂದ ನಾವು ಅಡುಗೆ ಉಪಯೋಗಿಸ್ತಾ ಇರ್ತೀವಿ ಅಲ್ವಾ. ಅರಿಶಿನ ಹಾಕ್ತಾಯಿದ್ದೀನಿ. ಎರಳಿಕಾಯಿ ಜ್ಯೂಸು ಮತ್ತು ಟೊಮೊಟೊ ಬೇಯಿಸಿರೋ ರಸ ಹಾಕಿರೋದ್ರಿಂದ ಹುಳಿ ಇರುತ್ತೆ ಮತ್ತು ಖಾರ ಸ್ವಲ್ಪ ಕಡಿಮೆನೇ ಇರುತ್ತೆ. ನೀವು ಬೇಕು ಇನ್ನೊಂದು 2 ಹಸಿಮೆಣಸಿನಕಾಯಿ ಹಾಕ್ಕೊಳ್ಬೋದು. 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಕುದ್ದು ಉಕ್ಕುವಾಗ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರಸಮ್ ರೆಡಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿದ್ದರೆ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನೋಡಿ, ಈ ಥರ ಕುದಿ ಬರ್ತಾ ಇದೆಯಲ್ಲ, ಈ ಟೈಮ್ನಲ್ಲಿ ಗ್ಯಾಸ್ನ ತುಂಬ ಲೋ ಫ್ಲೇಮಲ್ಲಿ ಇಡಬೇಕು. ಸ್ವಲ್ಪ ಗಟ್ಟಿ ಆಗೋ ತನಕ ಬಿಟ್ಟರೆ ಚೆನ್ನಾಗಿ ರಸಮ್ಗೆ ಬೆಳ್ಳುಳ್ಳಿ, ಜೀರಿಗೆ, ಶುಂಠಿ ಇದೆಲ್ಲ ಮಸಾಲೆ ಹಿಡಿಯುತ್ತೆ, ರುಚಿನೂ ಜಾಸ್ತಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.